ಆಲ್ ಮೈ ವ್ಯೂವರ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫ್ರೈಡೇ, ನಮ್ಮೂರಲ್ಲಿ ಹಬ್ಬ ಇದೆ. ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲನೂ ಮಾಡ್ತಾಯಿದ್ದೀನಿ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ. ಹಾಗೆ ಮನೆ ಕೆಲಸ ಎಲ್ಲ ಮುಗ್ದಿದ್ರೆ ಮನೆ ಗೃಹಿಣಿ ಅಂತೂ ನೆಮ್ಮದಿಯಾಗಿರ್ತಾಳೆ. ಹಾಗಾಗಿ ಮನೆಯಿಂದ ಹೊರಗಡೆ ಎಲ್ಲಾದರೂ ಹೋಗ್ತಿದ್ದೀನಿ ಅಂದರೆ ಮನೆ ನೀಟಾಗಿ ಇಟ್ಬಿಟ್ಟೇನೆ ನಾನು ಹೊರಗಡೆ ಹೋಗೋದು. ಬಂದಾಗ ಸ್ವಲ್ಪ ಆರಾಮ ಅನಿಸುತ್ತೆ ನನಗೆ ಅಂತ ಕಾಳುಗಳು ಮೊಳಕೆ ಕಟ್ಟೋಕ್ಕೆ ಅಂತ ಹೇಳಿ ನೆನೆ ಹಾಕಿದ್ದೆ. ಅದನ್ನೆಲ್ಲ ಸೋರಿಸ್ಬಿಟ್ಟು ಬಟ್ಟೆಗೆ ಹಾಕಿ ಕಟ್ಟಿರ್ತಾ ಇದ್ದೀನಿ. ಫಸ್ಟು ನಾನು ಬಟ್ಟೆ ಯೂಸ್ ಮಾಡ್ತಾ ಇರಲಿಲ್ಲ, ಹಂಗೆ ಬಾಕ್ಸ್ಗಾಗಿ ಇಡ್ತಾಯಿದ್ದೆ. ಒಂದೆರಡು ಸಾರಿ ಚೆನ್ನಾಗಿ ಬಂದಿತ್ತು. ಆಮೇಲೆ ಯಾಕೋ ಚೆನ್ನಾಗಿ ಬರ್ತಾ ಇರಲಿಲ್ಲ, ಮೊಳಕೆನೇ ಬರ್ತಾ ಇರಲಿಲ್ಲ ಒಂದೊಂದರಲ್ಲಂತೂ. ಸೊ ಹಂಗಾಗಿ ಈ ಓಲ್ಡ್ ಮೆಥಡ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅಲ್ಲೋಗಿ ಜಾಸ್ತಿ ತಿಂತೀವಿ ಅಂತೇಳಿ. ಊರಿಗೋದ್ಮೇಲೆ ಹೇಳೋಕ್ಕಾಗಲ್ಲ, ನಾವು ಕಂಟ್ರೋಲ್ ತಪ್ತೀವಿ. ಅದು ಇದು ಕೊಡ್ತಾರೆ, ತಿಂತಾ ಇರ್ತೀವಿ. ಸೊ ಹಂಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಮಾತ್ರ ಮಾಡಿಡ್ತಾಯಿದ್ದೀನಿ ಪೀನಟ್ ಚಟ್ನಿ, ಹಾಗೆ ರವೆ ದೋಸೆಗೆ ಬ್ಯಾಟರ್ ರೆಡಿ ಮಾಡಿಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗೀತು, ಸ್ನಾನ ಕೂಡ ಮಾಡಿಕೊಂಡೆ. ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿದು ದೇವ್ರ ಪೂಜೆ ಎಲ್ಲ ಮಾಡಿ, ಮತ್ತು ಡ್ರೈ ಫ್ರೂಟ್ಸ್ ಸಲಾಡ್ ಕೂಡ ಮಾಡಿಕೊಂಡೆ ನನಗೋಸ್ಕರ. ಅದು ತಿಂದು ಇನ್ನೇನು ಕೆಲಸಕ್ಕೆ ಹೊರಡಬೇಕು ಅನ್ನೋಷ್ಟರಲ್ಲಿ ಮೆಸೇಜ್ ಬಂತು, ಬಾಯ್ ಕಟ್ ಆಗಿದೆ ಅಂತ. ನಮ್ಮ ಪ್ರೊಫೆಷನಲ್ಲಿ ಈ ಥರ ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ ಆಲ್ಮೋಸ್ಟ್. ಏನಾದರೂ ಆದರೆ ಅಲ್ಲೋದ್ರೂ ಏನೂ ಕೆಲಸ ಇರಲ್ಲ. ಅದ್ರ ಬದಲು ಊರಿಗೆ ಹೋಗ್ಬಿಡೋಣ ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿದೆ. ನನ್ನ ಹಸ್ಬೆಂಡ್ ಇನ್ನೂ ಮಲಗಿದ್ರು, ಅವ್ರಿಗೆ ನೈಟ್ ಡ್ಯೂಟಿ ಇತ್ತು. ಆಮೇಲೆ ನಾನೆಲ್ಲ ರೆಡಿ ಆಗಿದ್ದು ಒಂದು ಹಾಫ್ ಆನ್ ಅವರ್ಗೆಲ್ಲ ಅವ್ರಿಗೆ ಎದ್ಮೇಲೆ ಅವ್ರಿಗೆ ಹೇಳ್ದೆ ಈ ಥರ ಆಗಿದೆ ಅಂತ. ಓಕೆ, ಬೇಗನೆ ಹೊರಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಫ್ರೆಶ್ ಅಪ್ ಆದರು. ಅವ್ರಿಗೆ ದೋಸೆ ಹಾಕ್ಕೊಡೋಣ ಅಂತ ಹಾಕ್ಕೊಟ್ಟೆ, ಅಷ್ಟು ಚೆನ್ನಾಗಿ ಬರಲಿಲ್ಲ. ಮೊಸರು ಹಾಕಿಡಬೇಕಿತ್ತು, ಮೊಸರು ಹಾಕೋದು ಮರ್ತಿದ್ದೆ, ಹಂಗಾಗಿ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಆಮೇಲೆ ಒಂದು 2 ದಿನ ಆದಮೇಲೆ ಅದು ತುಂಬ ಚೆನ್ನಾಗಿ ಬಂತು. ಖಾಲಿ ಮಾಡಿದ್ದೀವಿ, ಏನು ತೊಂದರೆ ಇಲ್ಲ. ಬಟ್ ಫಸ್ಟ್ ದೋಸೆ ಹೆಂಗಿದ್ರೂ ಹಾಳಾಗುತ್ತೆ. ಸೊ ಬರೀ ಒಂದೇ ದೋಸೆ ಅವ್ರು ಕೇಳಿದ್ದು, ಆ ದೋಸೆ ಹಂಗೆ ಬಂತು, ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನೇ ತಿಂದ್ಕೊಂಡು ನಾವು ಹೊರಟು ನಮ್ಮ ತಾಯಿ ಮನೆಗೆ ಬಂದ್ವಿ. ಬರೋಷ್ಟರಲ್ಲಿ ನಮ್ಮ ತಾಯಿ ಎಲ್ಲ ಆಲ್ಮೋಸ್ಟ್ ತಂಬಿಟ್ಟಿಗೆಲ್ಲ ರೆಡಿ ಮಾಡಿಟ್ಟಿದ್ರು. ನನಗೆ ಕಲ್ಸೋಕ್ಕೆ ಹೇಳಿದ್ರು. ನಾನು ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಕಲ್ಸೋಕೆ ಕೂತ್ಕೊಂಡೆ. ಎಲ್ಲ ಆಲ್ಮೋಸ್ಟ್ ಅವರೇ ರೆಡಿ ಮಾಡಿರೋದ್ರಿಂದ ಕಲ್ಸೋದ್ರಲ್ಲಿ ಏನು ತೊಂದರೆ ಇಲ್ಲ ನನಗೆ. ತಂಬಿಟ್ಟಲ್ಲಿ ತರಾವರಿ ತಂಬಿಟ್ಟು ಮಾಡ್ತಾರೆ. ನಾವು ಯಾವಾಗಲೂ ಮಾಡೋದು ಅಕ್ಕಿ ತಂಬಿಟ್ಟೇನೆ. ಅಕ್ಕಿ ಒಂದು ಸೇರು ಒಡಿಸ್ತೀರಾ ಅಂದರೆ ಅದಕ್ಕೆ 1 ಪಾವು ಕಡಲೆ ಹಾಕಿರ್ತಾರೆ, ಹಾಗೇ ಒಡಿಸಿದ್ದಾರೆ. ಮತ್ತು ನಿಮಗೆ ಬೇಕಂದರೆ ನೀವು ಎಕ್ಸ್ಟ್ರಾ ಕಡಲೆ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಹುರ್ಗಡ್ಲೆ ಪೌಡರ್ ಇವಾಗ ನಾವು ಹಾಗೇ ಮಾಡ್ತಾ ಇರೋದು. ಏನು ಅಕ್ಕಿ ಒಡಿಸಿಟ್ಟಿದ್ರು ಅದನ್ನು ಚೆನ್ನಾಗಿ ಜರಡಿ ಹಿಡಿದು ಅದಕ್ಕೆ ಕಡಲೆ ಬೀಜ ಮತ್ತು ಕೊಬ್ಬರಿನ ತುರಿದು ಅದನ್ನು ಮಿಕ್ಸಿಲಿ ಆಡಿಸ್ಕೊಂಡು ಅದನ್ನು ಹಾಕ್ತಾಯಿದ್ವಿ. ಹಾಗೆ ಹುರ್ಗಡ್ಲೆ ಪೌಡರ್ ಅದನ್ನು ಕೂಡ ಆ್ಯಡ್ ಮಾಡಿ, ಆಮೇಲೆ
ಎಳ್ಳು ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು. ಅದು ನೀವು ಹೆಂಗೆ ಹಾಕಿ ಮಾಡಿದ್ರೂ ತಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಪಾನಕ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಕೆಲವರು ಎಳೆ ಪಾನಕ ತೆಗಿತಾರೆ, ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ. ಕೆಲವ್ರು ಗಟ್ಟಿ ಪಾನಕ ತೆಗಿತಾರೆ, ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ. ಟೇಸ್ಟ್ ವೈಸ್ ಹೆಂಗೆ ಅಂದರೆ, ಎಳೆ ಪಾನಕ ತೆಗೆದ್ರೆ ಅಂದರೆ ಲೈಕ್ ತುಂಬ ನೀರು ಇರೋ ಥರ ನೀವು ಪಾನಕ ತೆಗೆದ್ರೆ ಅದು ಸಾಫ್ಟಾಗಿರುತ್ತೆ. ತಂಬಿಟ್ಟು ಸಾಫ್ಟಾಗಿರುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ, ಆದರೆ ಬೇಗ ಹಾಳಾಗಿಬಿಡುತ್ತೆ. ನೀವು ಗಟ್ಟಿ ಪಾನಕ ತೆಗೆದ್ರೆ ಸ್ವಲ್ಪ ತಂಬಿಟ್ಟು ಗಟ್ಟಿ ಬರುತ್ತೆ, ಆದರೆ ತುಂಬ ದಿನ ಇಟ್ಟು ತಿನ್ಬೋದು, ಹಾಳಾಗಲ್ಲ. ತುಂಬ ಚೆನ್ನಾಗಿರುತ್ತೆ ಅದನ್ನು. ನಮಗೆ ತುಂಬ ಗಟ್ಟಿ ಪಾನಕ ತೆಗೆದು ಗಟ್ಟಿಯಾಗಿ ಮಾಡೋದೇ ಇಷ್ಟ. ನಾನು ಆಲ್ಮೋಸ್ಟ್ ಹಂಗೇ ಮಾಡ್ತೀನಿ, ಯಾಕಂದರೆ ತುಂಬ ದಿನ ಇಡ್ಬೋದು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ತಂಬಿಟ್ಟು ಮಾಡಿಬಿಟ್ಟು ತಂಬಿಟ್ಟಿಗೆ ಅಲಂಕಾರ ಮಾಡೋಣ ಅಂತ ಕೂತ್ಕೊಂಡ್ವಿ. ಏನೂ ಅಷ್ಟು ಅಲಂಕಾರ ಮಾಡ್ತಾಯಿಲ್ಲ ಈ ವರ್ಷ. ಜಸ್ಟ್ ನಾನೇ ಕಾಕಡ ಹೂ ತಂದಿದ್ನಲ್ಲ, ಅದನ್ನೇ ಪೋಣಿಸಿಡ್ತಾ ಇದ್ದೀವಿ ಅಷ್ಟೇ. ತುಂಬ ವರ್ಷಗಳ ಹಿಂದೆ ನಡೀತಿದ್ದ ಹಬ್ಬಕ್ಕೂ ಈ ದಿನಗಳಲ್ಲಿ ನಡೀತಿರೋ ಹಬ್ಬಕ್ಕೂ ತುಂಬ ವ್ಯತ್ಯಾಸ ಇದೆ. ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲ ಇಂಟ್ರೆಸ್ಟ್ ಕಳ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ. ಹಬ್ಬಗಳು ಅನ್ನೋದು ಒಂಥರ ಭಾರ, ಏನೋ ಜವಾಬ್ದಾರಿ, ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ತರಾತುರಿಲೇ ಇರ್ತಾರೆ. ಹಬ್ಬ ಅನ್ನೋ ಕಾನ್ಸೆಪ್ಟೇ ಅದಲ್ಲ. ಇನ್ನು ನಾನು ಈ ಹಬ್ಬದ ಇಂಟ್ರಡಕ್ಷನ್ ಮಾಡಬೇಕು ಅಂತಂದರೆ, ಸೋಮನಹಳ್ಳಿ ಅಂತ ಒಂದು ಊರಿದೆ ನಾಗಮಂಗಲ ಹತ್ರ. ಅಲ್ಲಿ ಒಂದು ದೇವರಿದೆ, ಅದನ್ನು ಸೋಮನಳ್ಳಮ್ಮ ಅಂತಾನೆ ಕರೀತಾರೆ. ಆ ದೇವರ ಹೆಸರಲ್ಲಿ ನಾವು ಈ ಹಬ್ಬನ ಪ್ರತಿ ವರ್ಷ ಮಾಡ್ತೀವಿ. ನಮ್ಮ ಊರಿನ ಮಾರಿಯೂ ಸೇರಿದಂತೆ ಅಕ್ಕಪಕ್ಕದ ಊರಿನ ಮಾರಿಗಳಿಗೂ ಪೂಜೆ ಸಲ್ಲಿಸುವಂಥ ಒಂದು ಹಬ್ಬ ಇದು. ಸೊ ಅದು ಯಾಕೆ ಈ ಹಬ್ಬನ ಮಾಡ್ತಾರೆ ಅಂದರೆ, ತುಂಬ ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಇವರೆಲ್ಲ ಕಾಯಿಲೆ ಬಿದ್ದಾಗ ಈ ದೇವರುಗಳ ಮೊರೆ ಹೋಗ್ತಾಯಿದ್ರು ಅವಾಗೆಲ್ಲ. ಅಲ್ಲದೆ ಆಡು ಕುರಿಗಳಿಗೆ ಕಾಯಿಲೆ ಬಂದ್ರೂ, ಅಥವಾ ವ್ಯವಸಾಯದಲ್ಲಿ ಏನಾದರೂ ತಂಟೆ ತಾಪತ್ರೆಗಳು ಬಂದ್ರೂ, ಏನಾದರೂ ಮಳೆ ಬಂದಿಲ್ಲ ಅಂದ್ರೂ, ಈ ಥರದ ಎಲ್ಲ ಸಮಸ್ಯೆಗಳಿಗೆ ದೇವರುಗಳಿಗೆ ಮೊರೆ ಹೋಗ್ತಾಯಿದ್ರು. ಒಂದೊಂದು ಸಮಸ್ಯೆಗೆ ಒಂದೊಂದು ದೇವಿ ಹತ್ರ ಹೋಗ್ತಾಯಿದ್ರು, ಅಕ್ಕಪಕ್ಕ ಊರಾಗ ಆದಿದ್ದರಿಂದ. ಅಲ್ಲೋಗಿ ಪೂಜೆ ಸಲ್ಲಿಸಿ ಬಂದರೆ ಇವ್ರಿಗೆ ಒಳ್ಳೇದಾಗ್ತಾಯಿತ್ತು. ಹಂಗಾಗಿ ಇವರು ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಈ ಹಬ್ಬದಲ್ಲಿ. ಮೊದಲಿಗೆ ನಮ್ಮ ಊರಿನ ಗ್ರಾಮ ದೇವತೆಯಾದ ಮೂಗ್ಮಾರಮ್ಮನಿಗೆ ಪೂಜೆ ಮಾಡಿ ಅವರಿಗೆ ತಂಬಿಟ್ಟು ಆರತಿ ಒಪ್ಪಿಸಿ, ಆನಂತರ ಮನೆಗೆ ಬಂದು 3 ಮಡೆ ಮಾಡಿರ್ತಾರೆ. ಮಡೆ ಮೀನ್ಸ್ ಮಡಿಕೆಯಲ್ಲಿ ಅನ್ನ ಬೇಯಿಸೋದು, ಬೆಲ್ಲದನ್ನ, ಬಿಳಿ ಅನ್ನ ಎಲ್ಲನೂ. ಈಗ ಯಾರೂ ಮಡಿಕೆ ಯೂಸ್ ಮಾಡೋದಿಲ್ಲ, ಬರೀ ಪಾತ್ರೆಯಲ್ಲೇ ಬೇಯಿಸ್ತಾರೆ. ನನ್ನ ತಾಯಿಗೆ ಹೇಳಿ ಸಾಕಾಯಿತು ನಾನು ಮಡಿಕೆ ತೊಗೊಂಡು ಬಂದು ಬೇಯಿಸಿ ಅಂತ. ಅವರು ವೇಸ್ಟ್ ಆಗುತ್ತೆ ಅಂತ ತರೋದಿಲ್ಲ. ಆ ರೀತಿ ಬೇಯಿಸ್ಕೊಂಡಂಥ ಮಡಿಕೆಗಳನ್ನ ಈಗಷ್ಟೇ ಬೇಸಾಯ ಮಾಡಿ ಬಂದಂಥ ಹೊಸ ರಾಗಿ ಮೇಲೆ ಇಟ್ಟು ತಂಬಿಟ್ಟಿಟ್ಟು ಮನೇಲೊಂದು ಸರಿ ಪೂಜೆ ಮಾಡಿ ಅದನ್ನು ಹೊಲ್ದ ಹತ್ರ ತಗೊಂಡು ಬಂದು ಪೂಜೆ ಮಾಡೋದು. ಆವಾಗಲೇ ಹೇಳ್ದಂಗೆ ಹೊಲ್ದ ಹತ್ರ ಮಾಡುವಂಥ ಪೂಜೆ ಬೇರೆ ಊರಿನ ಮಾರಿಗಳಿಗೆ ಸಲ್ಲಿಸುವಂಥದ್ದು. ಸೊ ಇವಾಗ ನಾವು ಅದನ್ನೇ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟು ರಾತ್ರಿ ಆದಮೇಲೆ, ಅಂದರೆ ಸೂರ್ಯ ಮುಳುಗಿದ ಮೇಲೆ ಬಂದು ಇಲ್ಲಿ ಮಾಡ್ತಿದ್ವಿ. ಇವಾಗೆಲ್ಲ ಚೇಂಜ್ ಆಗಿದೆ, ಯಾಕಂದರೆ ನೆಂಟರು ಬೇಗ ಹೋಗ್ಬೇಕಲ್ವ, ಮನೆಗೆ ಬಂದಿರೋರು, ಅವ್ರಿಗೆ ಬೇಗ ಊಟ ಕೊಡಬೇಕಲ್ವ. ಸೊ ಅದಕ್ಕೆ ಬೇಗ ಪೂಜೆ ಮಾಡ್ಕೊಬರೋಣ ಅಂತೇಳ್ಬಿಟ್ಟು ಬೇಗ ಬಂದುಬಿಟ್ಟಿದ್ದೀವಿ. ಮತ್ತು ಒಂದು 5 ಫ್ಯಾಮಿಲಿ ಬರ್ತಾಯಿದ್ವಿ, ಇವಾಗ 3 ಫ್ಯಾಮಿಲಿ ಆಗಿದ್ದೀವಿ. ಇನ್ನಿಬ್ಬರು ಬರೋದೇ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಅವ್ರ ಮನೆಯಲ್ಲೇ ಪೂಜೆ ಮಾಡ್ಕೋತೀವಿ ಅಂತಾರೆ. ಇನ್ನು ಕೆಲವೊಬ್ಬರು ಎಡೆನೇ ಆಗ್ತಾಯಿಲ್ಲ. ಈ ರೀತಿಯಾಗಿ ತುಂಬ ಬದಲಾಗ್ತಾ ಇದೆ. ಜಾಸ್ತಿ ಹೆಚ್ಚು ಮಹತ್ವ ಬರೀ ತಿನ್ನೋದು, ಕುಡಿಯೋದು ಇದ್ರ ಮೇಲೇ ಇದೆ. ನಾನು ಈ ವರ್ಷ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟೆ ಅಲ್ಲಿ ಹೋಗಿ. ಏನೂ ಮಾಡೋಕ್ಕಾಗಲ್ಲ, ಈ ಥರ ಮನಸ್ಥಿತಿ ಬರ್ತಾ ಇದೆ ಅಂದರೆ ಮೇ ಬಿ ನಾವು ಒಂದು ಸಂಸ್ಕೃತಿನ ಮರೆತು ಅಸಂಸ್ಕೃತಿ ಕಡೆ ಹೋಗ್ತಾ ಇದ್ದೀವಿ ಅಂತ, ನಮ್ಮ ಸಂಸ್ಕೃತಿಯನ್ನೇ ನಾವೇ ಕೊಲೆ ಮಾಡ್ತಿದ್ದೀವಿ ಅಂತ ಕೂಡ ಅರ್ಥ. ಅದು ಈಗ ಅರ್ಥ ಆಗಲ್ಲ, ಆದರೆ ಮುಂದೊಂದು ದಿನ ನಾವು ಹಿಂತಿರುಗಿ ನೋಡಿದಾಗ ನಾವು ಏನೇನು ಕಳ್ಕೊಂಡ್ವಿ ಅನ್ನೋದು ಅವಾಗ ಗೊತ್ತಾಗುತ್ತೆ. ಆವಾಗ ಅದು ಮತ್ತೆ ವಾಪಸ್ ಬರಲ್ಲ. ಯಾಕಂದರೆ ನಾವೇ ಈಗಾಗಲೇ ಇಂಟ್ರೆಸ್ಟ್ ಇಷ್ಟೊಂದು ಕಳ್ಕೊಂಡಿದ್ದೀವಿ ಅಂದಮೇಲೆ ನಮ್ಮ ಮಕ್ಕಳು ಇನ್ನೆಷ್ಟು ಪಾಲಿಸ್ತಾರೆ ಹೇಳಿ. ಸೊ ಕಷ್ಟ ಆಗೋಗ್ಬಿಡತ್ತೆ. ಇರೋ ಸಂಸ್ಕೃತಿನಾದರೂ ಉಳಿಸ್ಕೊಂಡು ಹೋಗಬೇಕು. ಹಬ್ಬ ಹರಿದಿನಗಳು ಒಂದು ರೀತಿ ನಮ್ಮ ಸಂಸ್ಕೃತಿಯನ್ನು ಸಾರಿ ಹೇಳುವಂಥ ಒಂದು ಸಾಧನಗಳು. ಸೊ ಹಂಗಾಗಿ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಹೋಗಿ ಎಡೆ ಎಲ್ಲ ಹಾಕ್ಬಿಟ್ಟು ಊಟ ಮಾಡಿಬಿಟ್ಟು ಬರ್ತಾಯಿದ್ದೀವಿ ವಾಪಸ್ ನಮ್ಮ ಮನೆಗೆ. ನಮ್ಮ ತಾಯಿ ತುಂಬ ಫೋರ್ಸ್ ಮಾಡಿದ್ರು ಉಳ್ಕೊಳ್ಳಿ ಅಂತ, ಆದರೆ ನನ್ನ ಹಸ್ಬೆಂಡ್ಗೆ ನೈಟ್ ಡ್ಯೂಟಿ ಇರೋದ್ರಿಂದ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ ಅಂಥೇಳಿ ನಾವು ವಾಪಸ್ ಮನೆಗೆ ಬರ್ತಾಯಿದ್ದೀವಿ. ಈ ದಿನ ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳೋ ಬೇಡವೋ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಹಬ್ಬದಲ್ಲಿ ಏನೋ ಮಿಸ್ಸಿಂಗ್ ಇತ್ತು ಈ ವರ್ಷ. ಸೊ ಮೇ ಬಿ ಇನ್ನು ಮುಂದಿನ ವರ್ಷಕ್ಕೆ ನನ್ನ ತಾಯಿಗೆ ನಾನು ಎಜುಕೇಟ್ ಮಾಡ್ತೀನಿ. ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.